ನಮ್ಮ ಹೆಸರು ರಾಘವೇಂದ್ರ ರೆಡ್ಡಿ ಅಂತ, ಗೌರಿಬಿದನೂರು, ಚಿಕ್ಕಬಳ್ಳಾಪುರ ಜಿಲ್ಲೆ. ಅದೊಂದು 10 ದಿನ ಮೊದಲು ಹೇಳಿದ್ವಿ ಬೇಕು ಈ ತರ ಅಂತ. ಅಡ್ವಾನ್ಸ್ ಹಾಕಿದ್ವಿ, ತರಿಸಿದ್ದಾರೆ. ಬ್ಲ್ಯಾಕ್ ಬೆಂಗಾಲ್ ತರಿಸಿದ್ದಾರೆ. ಒಂದು ಬಂಗಾಲಿಂದ ಬರ್ತದೆ, ಚಿಕ್ಕ ಸೈಜ್ ಇರ್ತದೆ, 25 kg ಇದ್ರ ತೂಕ ಕಡಿಮೆ ಇರ್ತದೆ. ಅದಕ್ಕೂ ಕಡಿಮೆ ಬೇಕಂದ್ರೆ ಇದು ಬಾರ್ಬರಿ ಚಿಗರಿ ಮರಿ ಕಿವಿ ಎಲ್ಲ ಟೋಟಲ್ 16 ತಳಿ ಬರ್ತದೆ ನಮ್ಮಲ್ಲಿ. ನಿಮ್ಗೆ ಯಾವ್ದು ಬೇಕು ಅದೇ ನಾವು ಪ್ರಿಫರ್ ಮಾಡಿ ಕೊಡ್ಬೇಕು, ನಮ್ ಜವಾಬ್ದಾರಿ ಇದೆ. ಮತ್ತೆ ಅದು ಟ್ರಾನ್ಸ್ಪೋರ್ಟೇಷನ್ ಯಾವ ತರ ಮಾಡ್ತೀನಿ? ಟ್ರಾನ್ಸ್ಪೋರ್ಟ್ ಎಲ್ಲ ನೀವೇ ಮನಿದನ ತಂದು ಕೊಡ್ತೀನಿ. ರೈತ ಬಾಂಧವ್ರಿಗೆ ನಮಸ್ಕಾರ ಎಲ್ಲರಿಗೂ. ಸೊ ನೀವಿಲ್ಲಿ ನೋಡ್ತಾ ಇರೋದು ಒಂದು ಸ್ಪೆಷಲ್ ತಳಿ. ಸೊ ನಿಮಗೆ ನೋಡೋಕೆ ನಾಟಿ ಥರ ಅನಿಸ್ಬೋದು, ಬಟ್ ಬ್ಲ್ಯಾಕ್ ಬೆಂಗಾಲ್ ಅಂತ ಹೇಳ್ತಾರೆ. ಅಂದರೆ ಬೆಂಗಾಲಿಂದ ಆ ಕಡೆಯಿಂದ ತರಿಸ್ತಾರೆ, ವೆಸ್ಟ್ ಬೆಂಗಾಲಿಂದ. ಸೊ ಅಲ್ಲಿ ಸಿಗುವಂಥ ಒಂದು ವಿಶೇಷವಾದ ತಳಿ ಇದನ್ನು. ಇವು ಬಂದ್ಬಿಟ್ಟು ಏನೋ ಒಂದು 25 kg ತನಕ ಇರ್ತಾವೆ ಬಿಟ್ರೆ, ಅಂದರೆ 25-30 kg ಒಳಗಡೆ, 20-30 kg ಒಳಗಡೆ ಇರ್ತಾವೆ ಬಿಟ್ರೆ. ಸೊ ಇವೇನಂತಂದರೆ ಲಕ್ಕಿ ಗೋಟ್ ಫಾರ್ಮ್ದವ್ರು ತರಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಬೇಕಾಗಿದ್ದಂಥ ಗಂಡು ಮೇಕೆಗಳು ಇದ್ದಾವೆ. ಸೊ ನೋಡಿ ಕಾಣ್ತಿದೆ ಲೈವ್ ಆಗಿ. ಇದರಲ್ಲಿ ಏನಂತಂದರೆ ಮೇನ್ ವಿಶೇಷವಾಗಿ ಹಾಲಿನ ಪ್ರಮಾಣ ಜಾಸ್ತಿ, ಅಂದರೆ ಸೊ ಹಾಲು ಜಾಸ್ತಿ ಕೊಡುವಂಥ ತಳಿ ಇದನ್ನು. ರೈತರು ಅಂದರೆ ಗೌರಿಬಿದನೂರು ತಾಲೂಕಿನ ರೈತರು ಏನಂತಂದರೆ ವಿಶೇಷವಾಗಿ ಅದನ್ನೇ ಬೇಕು ನಮ್ಗೆ. ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ರೈತರವರು ವಿಶೇಷವಾಗಿ ನಮ್ಗೆ ಅದನ್ನೇ ಬೇಕು ಸರ್, ಬ್ಲ್ಯಾಕ್ ಬೆಂಗಾಲ್ ಅಂತೇಳಿ ತರಿಸಿದ್ದಾರೆ. ಸೊ ಟೋಟಲಾಗಿ 30 ತರಿಸಿದ್ದಾರೆ, ಅದನ್ನೆಲ್ಲ ತರಿಸ್ಕೊಟ್ಟಿದ್ದಾರೆ. ನಿಮಗೂ ಯಾರಿಗೂ ಬೇಕಾಗಿತ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದಾರೆ, ಕರೆ ಮಾಡಿ. ನಿಮಗೆ ಉಸ್ಮಾನಿಬಾದ್ ಬೇಕು, ಬೀಟಲ್ ಬೇಕು, ಬರ್ಬರಿ, ಸಿರೋಯಿ, ಸೋಜತ್ತು, ರಾಜಸ್ಥಾನ್ ತಳಿ, ಪಂಜಾಬ್ ತಳಿ, ಬೆಂಗಾಲ್ ತಳಿ, ಇಡೀ ಇಂಡಿಯಾದಲ್ಲಿ ಇರುವಂಥ ಯಾವುದೇ ತಳಿ ಬೇಕಾದ್ರೆ ನಿಮಗೆ ತರಿಸ್ಕೊಡ್ತಾರೆ ಅವರು. ನೋಡಿ ಕಾಣ್ತಿದೆ ಎಲ್ಲನೂ ಲೈವ್ ಆಗಿ. ಏನಂತಂದರೆ ಆ ಫಾರ್ಮ್ ಹೌಸಲ್ಲಿ ಬಿಟ್ಟಿದ್ದಾರೆ ಅವ್ರನ್ನ. ಸೊ ರೈತರು ಬಂದು ನೇರವಾಗಿ ನೋಡಿ ಮಾಡಿ ಪರಿಶೀಲನೆ ಮಾಡಿನೇ ಪರ್ಚೇಸ್ ಮಾಡಿದ್ದಾರೆ. ಟ್ರಾನ್ಸ್ಪೋರ್ಟ್ ಫ್ರೀಯಾಗಿ ಕೊಟ್ಟಿದ್ದಾರೆ, ಮತ್ತು ಒಂದಿಷ್ಟು ತೊಗರಿ ಒಟ್ಟು ಕೊಟ್ಟಿದ್ದಾರೆ ಅವ್ರಿಗೆ. ಸೊ ಯಾವುದೇ ಜಿಲ್ಲೆಯಿಂದ ಬರುವಂಥ ರೈತರು ಅಂತಂದರೆ ಒಂದು ಸಲ ಕಾಂಟ್ಯಾಕ್ಟ್ ಮಾಡಿಕೊಂಡು ಸೊ ಅವ್ರ ಹತ್ರ ಯಾವ್ದು ಬೇಕು, ನಿಮಗೆ ಎಷ್ಟು ಯಾವ ತಳಿ ಬೇಕು, ಎಷ್ಟು ವೇಟ್ ಬೇಕು, ಅಥವಾ ಸಾಕಾಣಿಕೆಗೆ ಬೇಕಾ ಅಥವಾ ಮಾರಾಟಕ್ಕೆ ಬೇಕಾ, ಯಾವ ಥರ ಬೇಕು ಅಂತ ಕೇಳ್ಕೊಂಡು ಏನಂತಂದರೆ ಸೊ ನೇರವಾಗಿ ಭೇಟಿ ಕೊಟ್ಟು ಸೊ ಪರಿಶೀಲನೆ ಮಾಡಿ ಪರ್ಚೇಸ್ ಮಾಡ್ಕೋಬೋದು. ಅದನ್ನು ಆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ, ಕರೆ ಮಾಡಿ.